ನಮಸ್ತೆ ಬಂಧುಗಳೇ, ಗೋವಿಂದ ಸಾವಿರುಚಿ ಜಿವಿಯರ ಆಲ್ರೌಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಕ್ರಂಚಿಯಾಗಿರುವ ಗರಿಗರಿಯಾಗಿರುವ ರೈಸ್ ಫ್ಲೋರ್ ಇನ್ಸ್ಟಂಟ್ ದೋಸಾ ಹಾಗೆ ಪೀನಟ್ ಸ್ಪೈಸಿ ಚಟ್ನಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1/4 ಕಪ್ಪಿನಷ್ಟು ರೈಸ್ ಫ್ಲೋರ್, ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನು ಕಲ್ಲುಪ್ಪು, 3 ರಿಂದ 4 ಹಸಿಮೆಣಸಿಗೆ ಚಿಕ್ಕೆ ಕಟ್ ಮಾಡ್ಕೊಂಡಿರೋದು, ಹಾಗೆ 2 ಈರುಳ್ಳಿಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ನಾವು ಎಷ್ಟು ಚಿಕ್ಕಿಗೆ ಕಟ್ ಮಾಡ್ಕೊತೀವಿ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ, ತೆಳ್ಳಗೆ ಬರುತ್ತೆ, ಹಾಗೆ ಕ್ರಂಚಿ ಆಗುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ಎದರಿಂದ ಹಿಟ್ಟು ತಗೊಂಡಿದ್ವಿ ಅದರಿಂದನೇ 6 ನೀರನ್ನು ಹಾಕೋತಾ ಇದ್ದೀನಿ. ಬಂಧುಗಳೇ, ಈ ದೋಸೆ ಇನ್ಸ್ಟಂಟ್ ಆಗಿ ಮಾಡಿದರೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ರುಚಿ ಅಂತೂ ಸೂಪರ್ ಅದ್ಭುತವಾಗಿರುತ್ತೆ ಬಂಧುಗಳೇ. ಒಂದೇ ಹೇಳೋದಾದರೆ ರುಚಿಯಲ್ಲಿ ರಾಜ ರುಚಿ ಬಂಧುಗಳೇ ಈ ದೋಸೆ. ಈಗ ನೋಡಿ, ನಾನು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಸ್ವಲ್ಪ ಗಟ್ಟಿಗಿದೆ, ಇನ್ನು 2 ನೀರನ್ನು ಹಾಕೋತಾ ಇದ್ದೀನಿ ನಾನು. ಟೋಟಲ್ ಆಗಿ 8 ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಇವಾಗ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಚಟ್ನಿ ರೆಡಿ ಮಾಡೋಣ ಬನ್ನಿ. ಚಟ್ನಿ ರೆಡಿ ಮಾಡಲಿಕ್ಕೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಬಿಸಿ ಆದ ನಂತರ 1 ಹಿಡಿಯಷ್ಟು ಅಂದರೆ ಚಿಕ್ಕ ಕಪ್ಪಿನಿಂದ ಒಂದು ಅರ್ಧ ಕಪ್ಪಿನಷ್ಟು ಪೀನಟ್ ಶೇಂಗಾನ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಹೊಂಬಣ್ಣ ಬರುವಾಗೆ ಗರಿ ಗರಿ ಆಗುವಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇದರಲ್ಲಿ 4 ರಿಂದ 5 ಕೆಂಪು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈ ಹಸಿ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಇದೆಲ್ಲ ಬಂದಗಳೇ, ಇದು ಸ್ವಲ್ಪ ನಮಗೆ ಹಸಿ ವಾಸನೆ ಹೋಗಬೇಕು. ನಂತರ ಇದರಲ್ಲಿ ನಾನು ಶೇಂಗಾ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಹುರಗಡಲೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ಆದರೆ ನಾನಿಲ್ಲಿ ಈವನ್ ಆಗಿ 2 ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಗ್ಯಾಸನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಈ ದೋಸೆಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಪೀನಟ್ ಚಟ್ನಿ ಬಂಧುಗಳೇ, ಸಖತ್ತಾಗಿರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ, ಅರ್ಧ ಸ್ಪೂನ್ನಷ್ಟು ಉಪ್ಪು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡೆ. ಅದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು 5 ರಿಂದ 6 ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಈ ಚಟ್ನಿ ಮಾಡ್ಕೊಂಡಿದ್ದೀವಲ್ವ ಆ ಚಟ್ನಿಯನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಎಕ್ಸಲೆಂಟ್ ಆಗಿರುವಂಥ ಸ್ಪೈಸಿ ಪೀನಟ್ ಚಟ್ನಿ ರೆಡಿ ಆಯಿತು ಬಂಧುಗಳೇ. ಈ ಚಟ್ನಿ ಮತ್ತು ದೋಸೆ ಮಾಡೋದು ಎಷ್ಟು ಸಿಂಪಲ್ ಆಗಿರುತ್ತೆ ಬಂಧುಗಳೇ, ಅಷ್ಟೇ ರುಚಿಯಲ್ಲಿ ರಾಜ ರುಚಿ ಬಂಧುಗಳೇ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ, ನಾವು ಹಂಚಿಗೆ ಎಣ್ಣೆ ಹಚ್ಚಲಿಕ್ಕೆ ಈರುಳ್ಳಿಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಉದ್ದ ಗಾತ್ರ ತಗೊಂಡು ಹೀಗೆ ಒಂದು ಉದ್ದಂದು ಯಾವುದಾದ್ರೂ ಒಂದು ದಬ್ಬಣನೋ ನಿಮ್ಮ ಮನೇಲಿ ಏನಿರುತ್ತೆ, ಇಲ್ಲ ಸ್ಪೂನೋ ಚಾಕುನೋ ಯಾವುದೋ ಒಂದರಿಂದ ಚುಚ್ಕೊಂಡಿಟ್ಕೊಳ್ಳಿ. ಈ ಕಡೆ ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಅದ್ದಿಬಿಟ್ಟು ಹೀಗೆ ತಿಕ್ಕಬೇಕು ಬಂಧುಗಳೇ. ಈರುಳ್ಳಿಯಿಂದ ಹೀಗೆ ತಿಕ್ಕೋದ್ರಿಂದ ನಮಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ದೋಸೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀರನ್ನು ಹಾಕಿಬಿಟ್ಟು ಟಿಶ್ಯೂ ಪೇಪರ್ನಿಂದ ಒರೆಸ್ಬೇಕು ಬಂಧುಗಳೇ. ಹೀಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಎದ್ದೇಳುತ್ತೆ ಮತ್ತು ದೋಸೆ ಕೂಡ ಕಲರ್ ಕೂಡ ತುಂಬಾ ಸೂಪರ್ ಆಗಿ ಬರುತ್ತೆ. ಇವಾಗ ನೋಡಿ, ಎಲ್ಲನೂ ಟಿಶ್ಯೂ ಪೇಪರ್ನಿಂದ ನೀರನ್ನು ಒರೆಸ್ಕೊಂಡೆ. ಈ ಕಡೆ ಹಿಟ್ಟು ನಾವು ಫರ್ನೆಂಟಿಗೆ ಇಟ್ಟಿದ್ವಲ್ಲ ಅದು ಕೂಡ ಪರ್ಫೆಕ್ಟ್ ಆಗಿದೆ ಬಂಧುಗಳೇ. ಅದರಲ್ಲಿ ಅವಾಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ನೀವು ಮುಂಚೆ ಕೂಡ ಹಾಕೋಬಹುದು. ಇವಾಗ ನೋಡಿ, ಸ್ವಲ್ಪ ಥಿಕ್ನೆಸ್ ಇದೆ ಇದು. ಇದರಲ್ಲಿ ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊತೀನಿ ಬಂಧುಗಳೇ ನಾನು. ಇವಾಗ ನೋಡಿ, ನಾವು ಹಾಕಬೇಕಾದ್ರೆ ದೋಸೆ ಹಾಕಬೇಕಾದ್ರೆ ಆಲ್ರೆಡಿ ನಮ್ಮ ಹಂಚು ಕೂಡ ಚೆನ್ನಾಗಿ ಬಿಸಿಯಾಗಿದೆ. ದೋಸೆ ಹಾಕೋಕೆ ಮುಂಚೆ ಚೆನ್ನಾಗಿ ನಾವು ಕಲಿಸಿ ತಗೋಬೇಕು. ಪ್ರತಿ ದೋಸೆಗೂ ಕೂಡ ಇದೇ ಸಾರಿ ನಾವು ಹೀಗೆ ಕಲಿಸಿ ತಗೋಬೇಕು ಬಂಧುಗಳೇ. ಇಲ್ಲ ಅಂತಂದರೆ ಮೇಲೆ ನೀರಿರುತ್ತೆ, ಕೆಳಗಡೆಗೆಲ್ಲ ಹಿಟ್ಟು ಮತ್ತು ರವಾದ ಮಿಶ್ರಣ ಇರುತ್ತೆ. ಅದಕ್ಕೆ
ತಪ್ಪದೆ ನೀವು ಪ್ರತಿ ಸಾರಿ ದೋಸೆಯನ್ನು ಹಾಕಬೇಕಾದ್ರೆ ಕಂಪಲ್ಸರಿ ನಾವು ಮಿಕ್ಸ್ ಮಾಡೇ ಹಾಕಬೇಕು. ಇವಾಗ ನೋಡಿ ಬಿಸಿಯಾಗಿರುವ ಹಂಚಿನಲ್ಲಿ ಹೀಗೆ ನಾವು ದೋಸೆಯನ್ನು ಹೀಗೆ ಹಾಕಿಬಿಟ್ರೆ ಆಯಿತು ಬಂಧುಗಳೇ. ತಿಕ್ಕೋ ಅವಶ್ಯಕತೆ ಏನೂ ಇಲ್ಲ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ರೆ ಚೆನ್ನಾಗಿ ನಾವು ಗರಿ ಗರಿ ಆಗೋವರೆಗೆ ಕ್ರಂಚಿ ಆಗೋವರೆಗೆ ಮೇಲೆ ಬಣ್ಣ ಬರುತ್ತೆ ಬಂಧುಗಳೇ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ತುಪ್ಪ ಕೂಡ ಹಾಕೋಬೋದು ಬೇಕಂದರೆ. ನೋಡಿರಿ ಇವಾಗ ನೋಡಿ ಮೇಲೆಲ್ಲ ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಇವಾಗ ಚೆನ್ನಾಗಿ ನಮಗೆ ಫ್ರೈ ಆಗಿದೆ. ಇವಾಗ ಕ್ರಂಚಿ ಕೂಡ ಆಗಿರುತ್ತೆ ಬಂಧುಗಳೇ. ಇವಾಗ ನೋಡಿ ಈಸಿಯಾಗಿ ಯಾವ ಥರ ಕಾಣ್ತಿದೆ ಅಂತ ಸೂಪರ್ ಆಗಿದೆ ನೋಡಿ ಬಂಧುಗಳೇ. ನೋಡ್ಲಿಕ್ಕೆ ಅಷ್ಟೇ ಸೂಪರ್ ಅಲ್ಲ ಬಂಧುಗಳೇ, ತಿನ್ಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ರೆ ನಮ್ಮ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಬಂಧುಗಳೇ. ರಾಜ ರುಚಿ ದೋಸೆ ಬಂಧುಗಳೇ. ಇನ್ನೊಂದನ್ನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ನಾವು ಪ್ರತಿ ದೋಸೆ ಹಾಕಬೇಕಾದ್ರೆ ಈಗ ಮಿಕ್ಸ್ ಮಾಡೇ ಹಾಕೋಬೇಕು ಬಂಧುಗಳೇ. ನೋಡಿ ಹೀಗೆ ನಾವು ಚೆಲ್ಲಬೇಕು. ಒಂದು ಕಪ್ಪನ್ನು ತೊಗೊಂಡ್ಬಿಟ್ಟು ಚೆಲ್ಕೊಳ್ಳಿ ಬಂಧುಗಳೇ. ನೀವು ಸ್ಪೂನಿನಿಂದ ಹಾಕಲಿಕ್ಕೆ ಹೋಗ್ಬೇಡಿ. ಸ್ಪೂನಿನಿಂದ ಹಾಕಿದ್ರೆ ಸರಿ ಹೋಗಲ್ಲ. ಒಂದು ದೊಡ್ಡ ಕಪ್ಪು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತಗೊಂಡು ಹಾಕೊಳ್ಳಿ ಬಂಧುಗಳೇ. ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕಿ ಕ್ರಂಚಿ ಆಗೋರಿಗೆ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿ ತಕ್ಕೊಂಬಿಟ್ರೆ ಆಯಿತು ನೋಡಿ ಬಂಧುಗಳೇ. ಅಷ್ಟು ಸಖತ್ತಾಗಿರುವಂಥ ಕಲರ್ ಸೂಪರ್ ಆಗಿರುತ್ತೆ ಬಂಧುಗಳೇ. ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ. ಇನ್ಸ್ಟಂಟ್ ಆಗಿ ಮಾಡ್ತಿರೋದು. ಏನು ನಾವು ಇದಕ್ಕೆ ಉದ್ದಿನಬೇಳೆ ಹಾಕಿಲ್ಲ, ಕಡಲೆಬೇಳೆ ಹಾಕಿಲ್ಲ, ಏನು ಹಾಕಿಲ್ಲ ಬಂಧುಗಳೇ. ಏನು ಹಾಕದೇ ಇದ್ರೂ ಕೂಡ ನೋಡಿ ಯಾವ ಥರ ಇದೆ ದೋಸೆ. ಸೂಪರ್ ಆಗಿದೆ. ಶೈನಿಂಗ್ ಕೂಡ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇನ್ಸ್ಟಂಟಾಗಿ ನಾವು ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಈ ದೋಸೆ ಸೂಪರ್ ಟೇಸ್ಟ್ ಇರುತ್ತೆ ಬಂಧುಗಳೇ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಟೇಸ್ಟ್ ಮಾಡಿ ನೋಡ್ಬಿಡೋಣ. ಇವಾಗ ತಿನ್ನಬೇಕು ಅಂತ ನಮ್ಮ ನಾಲ್ಗೆ ಚುಟು ಅಂತ ಇದೆ ಬಂಧುಗಳೇ. ಅಷ್ಟು ರುಚಿಯಾಗಿರುತ್ತೆ. ನಮ್ಮ ದೋಸೆ ಒಯ್ತಾ ಇದ್ರೇ ನಮ್ಮ ಬಾಯಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಪೀನಟ್ ಚಟ್ನಿ ಆಹಾಹಾ ಸೂಪರ್ ಆಗಿರುತ್ತೆ ಬಂಧುಗಳೇ. ಸಖತ್ತಾಗಿದೆ. ಎಕ್ಸಲೆಂಟ್ ಟೇಸ್ಟ್ ಇದೆ. ಒಂದ್ಸಾರಿ ಮಾಡ್ಕೊಂಬಿಟ್ಟು ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.